ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮತ್ತು ಭಾಳ ಮಂದಿ ಊಟದ ಜೊತೆ ನೆಂಚ್ಕೊಂಡು ತಿನ್ನಾಕ ಸೈಡಿಗೆ ಏನಾರ ಡಿಶ್ ಮಾಡಿ ತೋರಿಸ್ರಿ ಅಂತ ಹೇಳತ್ತಿದ್ರಿ. ಇವತ್ತು ನಾನು ನಿಮಗೊಂದು ಮಸ್ತ್ ರೆಸಿಪಿ ತೊಗೊಂಡು ಬಂದೇನಿ. ನೀವು ಊಟದ ಜೊತೆಯಾರ ಕೊಡ್ರಿ ಅಥವಾ ಸ್ಟಾರ್ಟರ್ ಗತೆಯಾರ ಕೊಡ್ರಿ, ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಭಾರಿ ಇರ್ತೈತದ. ಬಿಸಿ ಬಿಸಿ ಅಂತಂದ್ರೆ ಇನ್ನೂ ಮಸ್ತ್ ತಿನ್ನಾಕ. ಮತ್ತು ನಾನು ಹಂಗೆ ಇನ್ನೂ ಸಸ್ಪೆನ್ಸ್ ಇಡ್ತೇನೆ ನಿಮಗೆ. ನೀವು ಯಾವ ಥರ ಸ್ನ್ಯಾಕ್ಸ್ ಮಾಡ್ತಾರೆ ಅಂಥೇಳಿ ವಿಚಾರ ಮಾಡಬಹುದು. ಮುಂದೆ ತೋರಿಸ್ಕೋತಾ ಹೋಗ್ತೀನಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಕಡಲೆಬೇಳೆ ಹಿಟ್ಟು ತೊಗೊಂಡೇನಿ, ಒಂದು ಅರ್ಧ ಕಪ್ ಅಷ್ಟು. ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಇಲ್ಲಿ ನಾನು ಪ್ಯಾನ್ನ ಚಲೋತ್ನಂಗೆ ಕಾಸೇನ್ರಿ. ಕಾಸಾದ್ಮೇಲೆ ಫ್ಲೇಮ್ ಪೂರ ಸಣ್ಣ ಇಟ್ಟು ಇದನ್ನು ಕೈ ಬಿಟ್ಟು ಬಿಡ್ಲಾರ್ದಂಗೆ ತಿರ್ಗಿಸ್ಕೋತ ಹುರ್ಕೋಬೇಕು ನಾವು. ಇಲ್ಲಾಂತಂದ್ರೆ ತಳ ಹತ್ತು ಬಿಡ್ತೈತಿ, ಆಮೇಲೆ ಹೊತ್ತಿದ ಸ್ಮೆಲ್ ಬಂದುಬಿಡ್ತೈತಿ ಕಡ್ಲೆ ಹಿಟ್ಟಿನಾಗ. ನೀವು ನೋಡ್ತಿರ್ಬೋದು ಆಗಲೇ ಕಲರು ಚೇಂಜ್ ಆಗೈತಿ. ಒಂದು 3-4 ನಿಮಿಷಕ್ಕೆ ಇದು ಹುರ್ಕೊಂಡ್ಬಿಡ್ತೈತಿ ಚಲೋತ್ನಂಗೆ. ಈ ಕಡಲೆಬೇಳೆ ಹಿಟ್ಟನ್ನ ನೀವು ಹುರಿದಾದ್ಮೇಲೆ ಇದನ್ನು ಆರಾಕ್ ಬಿಡ್ರಿ ಸ್ವಲ್ಪ ಹೊತ್ತು. ಈಗ ಬಂತು ನೋಡ್ರಿ ನಮ್ದು ಮೇನ್ ಇಂಗ್ರೀಡಿಯೆಂಟ್, ಈ ಬದ್ನಿಕಾಯಿ. ಇದರದ ಸ್ನ್ಯಾಕ್ಸ್ ಮಾಡಕತ್ತೇವೆ ನಾವು. ನಿಮಗೆ ಮಾರ್ಕೆಟ್ ಒಳಗೆ ಇಂಥ ದೊಡ್ಡ ಬದ್ನಿಕಾಯಿ ಸಿಕ್ಕರೆ ತೊಗೊಂಡು ಬಿಡ್ರಿ. 1-2 ಬದ್ನಿಕಾಯಿ ಒಳಗೆ ಭಾಳ ಅಷ್ಟು ನಾವು ಮಾಡಬಹುದು. ಸಿಕ್ಕಿಲ್ಲ ಅಂತಂದರೆ ಸಾದಾ ನಮ್ಮ ಕಡೆ ಬದ್ನಿಕಾಯಿ ತಿಂತಾರಲ್ಲ, ಅದನ್ನು ದೊಡ್ಡ ಸೈಜ್ನೊಳಗೆ ತೊಗೊಂಬರ್ರಿ, ಅದನ್ನು ಮಾಡಬಹುದು. ಖರೆ ಇದ್ರದ್ದು ರುಚಿ ಭಾಳ ಚಲೋ ಬರ್ತೈತಿ. ನಂತರ ಈ ಬದ್ನಿಕಾಯಿನ ಸ್ವಚ್ಛಂಗೆ ತೊಳ್ಕೊಂಡು ಇದನ್ನು ಒರೆಸ್ಕೊಂಡೀನಿ. ಈಗ ಈ ರೀತಿ ರೌಂಡಂಗೆ ಹೆಚ್ಕೊಳತ್ತೀನಿ. ಭಾಳ ದಪ್ಪು ಅಲ್ಲ, ಭಾಳ ತೆಳುವು ಅಲ್ಲ, ಆ ರೀತಿ ಹೆಚ್ಕೋಬೇಕು ನೋಡ್ರಿ. ನಾ ಹೆಚ್ಕೊಂತ ಹೊಂಟೇನಿ. ಹುಳುಕಾಗೈತಿ ಇದಕ್ಕೆ ಬದ್ನಿಕಾಯಿ. ಇರೋದ ಒಂದೈತಿ, ಇದನ್ನು ಇವತ್ತು ತಿನ್ನಬೇಕಂತಂದು ಪ್ಲ್ಯಾನು ಮಾಡಿಬಿಟ್ಟೇನಿ. ನಾವೇನು ಮಾಡೋಣ, ಸ್ವಲ್ಪ ಇಂಡಿಯನ್ ಮೆಂಟಾಲಿಟಿ ನಮ್ದು ಉಪಯೋಗಿಸೋಣ. ಎಲ್ಲಿ ಹುಳುಕಾಗೈತಲ್ಲ ಅದನ್ನು ತಕ್ಕೊಂಡು ಈ ರೀತಿ ಹೋಲ್ ಮಾಡ್ಕೊಳತ್ತೀನಿ. ಒಂಥರ ಫಿಶ್ಶಿನ ಕಣ್ಣಿನ ಹೋಲ್ ಆದಂಗೆ ಆಗ್ತದ ನೋಡ್ರಿ. ತಕ್ಕೊಂತ ಹೊಂಟೇನಿ ನಾನು. ಆಮೇಲೆ ನೋಡ್ತೀನಿ ಅರ್ಧಕ್ಕರ್ಧ ಹೋಗೈತಿದೆ. ಸೊ ಇದನ್ನು ಬಿಟ್ಟು ಉಳ್ಕಿದ್ದೆ ಏನು ನನ್ನ ಕಡೆ ಅದಾವಲ್ಲ ಅದರಷ್ಟನ್ನು ನಾನು ಫ್ರೈ ಮಾಡಿ ತೋರ್ಸಾಕತ್ತೀನಿ ನಿಮ್ಗೆ. ಈಗ ಹುರಿದಿದ್ದು ಕಡ್ಲಿ ಬೇಳೆ ಹಿಟ್ಟನ್ನು ನಾನು ಹಾಕೊಳತ್ತೀನಿ. ಭಾಳಷ್ಟು ಹುರಿದಿದ್ದೆ ನಾನು ಇಡೀ ಬದ್ನಿಕಾಯಿಗೆ. ಈಗ ಮತ್ತು ಅಷ್ಟು ಸಿಕ್ಕಿತ್ಲ ಹೋಳ ಅಷ್ಟು ಮಾಡ್ಕೊಳತ್ತೀನಿ ರೀ. ನಂತರ ಖಾರಕ್ಕೆ ಅನುಸಾರವಾಗಿ ಕೆಂಪು ಖಾರ ಹಾಕೋರಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೂ ಚಲೋ ಆಗ್ತೈತಿ. ಆಮೇಲೆ ಸ್ವಲ್ಪ ಜೀರಿಗೆ ಪೌಡ್ರ್, ಆಮೇಲೆ ಆಮ್ಚೂರು ಪೌಡ್ರ್ ಅಂತ ಸಿಗ್ತೈತಲ್ಲ ಅದು, ಆಮೇಲೆ ಧನಿಯಾ ಪೌಡ್ರ್ ಎಲ್ಲನೂ ಒಂದೊಂದು ಚಮಚೆ ಸಣ್ಣ ಚಮಚಲ್ಲಿ ಹಾಕೋರಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಈಗಿನ್ನೆಲ್ಲ ನೀಟಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚಿಟಿಕೆ ಗರಂ ಮಸಾಲನೂ ಹಾಕೋರಿ. ಆಮೇಲೆ ನಾ ಇಲ್ಲೇ ಬಾಂಬೆ ರವೆ ತೊಗೊಂಡೇನಿ, ಅದನ್ನು ಹಾಕೊಳತ್ತೀನಿ. ಇತ್ತಂದರೆ ಹಾಕೋಬಹುದು, ಅಥವಾ ಇರಲಿಲ್ಲ ಅಂತಂತಂದ್ರೆ ಬರೀ ಕಡ್ಲೆ ಹಿಟ್ಟು ಹಚ್ಚಿನೂ ಇದನ್ನು ಮಾಡಬಹುದು. ಈಗ ಎಲ್ಲ ಬದ್ನಿಕಾಯಿ ಹೋಳುಗಳನ್ನು ಈ ರೀತಿ ಎರಡೂ ಸೈಡ್ ನಾನು ಹಿಟ್ಟನ್ನು ಪೂರ ಅದನ್ನು ಕೋಟ್ ಮಾಡಾಕತ್ತೀನಿ. ನೀವು ಅಂತಿರ್ಬೋದು ಇದು ಒಣ ಹಿಟ್ಟು ಪೂರ ಕೋಟ್ ಆಗಂಗೇ ಇಲ್ಲ ಅಂಥೇಳಿ. ನಾವು ಈ ಹಿಟ್ಟೊಳಗೆ ಉಪ್ಪು ಹಾಕೀವಿ. ನೀವು ಒಂದು ಸತ ಈ ರೀತಿ ಕೋಟ್ ಮಾಡಿರಿ, ಒಂದು 10 ನಿಮಿಷವರೆಗೂ ಇದನ್ನು ಲಿಡ್ ಕವರ್ ಮಾಡಿ ಮುಚ್ಚಿಡ್ರಿ. ತಾನೇ ಉಪ್ಪಿನ ಅಂಶ ಅಂದ್ರೆ ಅದನ್ನೇನು ಉಪ್ಪು ಇರ್ತದಲ್ಲ ಆ ನೀರಿನ ಅಂಶ ಬಿಟ್ಕೊಂಡು ಇದು ನೋಡ್ರಿ ಯಾವ ರೀತಿ ಹಸಿ ಆಗೈತಿ. ಹಿಂಗಾತಂತಂದ್ರೆ ಇನ್ನೊಂದು ರೌಂಡ್ ನೀವು ಕೋಟ್ ಮಾಡಿದಂದ್ರೆ ನೀಟಂಗೆ ಕೋಟ್ ಆಗಿಬಿಡ್ತೈತಿ. ನೀರೇನು ಹಾಕೋ ಅವಶ್ಯಕತೆ ಏನಿಲ್ಲ, ಆ ಉಪ್ಪಿನ ನೀರು ಬಿಟ್ಕೊಂಡು ಅಷ್ಟ್ರಾಗ ಆಗ್ಬೇಕದ. ಈಗ ಅದ ಪ್ಯಾನಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ. ನೀವು ಇದನ್ನು ಡೀಪ್ ಫ್ರೈ ಮಾಡೋ ಹಂಗಿಲ್ಲ, ಈ ರೀತಿ ಶಾಲೋ ಫ್ರೈನ ಮಾಡ್ಬೇಕಾ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮೊದಲು ಅದನ್ನು ಚಲೋತ್ನಂಗೆ ಕಾಸ್ಕೋರಿ. ಕಾಸಿದ ಮೇಲೆ ಎಷ್ಟು ಹೋಳು ಹಿಡಿತಾವಲ್ಲ ಅಷ್ಟು ಪ್ಯಾನ್ ಒಳಗೆ ಹಾಕ್ಕೊಂಡು ಫ್ಲೇಮ್ ಪೂರ ಸಣ್ಣ ಇಟ್ಬಿಡ್ರಿ. ಆಮೇಲೆ ಮ್ಯಾಗನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೇನೆ, ಯಾಕಂದ್ರೆ ಹೊಳಿಸ್ತೇವಲ್ಲ ಆವಾಗ ಮತ್ತು ತಳ ಹಿಡಿದು ಬಿಡ್ತೈತಿ, ಹೊತ್ತು ಬಿಡ್ತೈತಿ ಮಸಾಲೆ. ಹೀಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡ್ರಿ ಮೇಲೆ. ಈಗ ಪೂರ ಸಣ್ಣ ಉರಿ ಒಳಗೆ ಇದನ್ನು ಎರಡೂ ಕಡೆ ತಿರ್ಗಿಸ್ಕೋತ ನಾವು ಫ್ರೈ ಮಾಡ್ಕೋಬೇಕಾ. ನಾ ಹೇಳ್ದಂಗೆ ಇದು ಒಟ್ಟು ಹಾಕಿದ ಕೂಡಲೇ ತಿರ್ಗಿಸ್ಕೋಬೇಡ್ರಿ, ಒಂದು ಸ್ವಲ್ಪ ಆಗಾಕ್ಬಿಡ್ರಿ. ಅದು ನೀವು ನೋಡ್ತಿರ್ಬೋದು ಒಂದು ಸೈಡ್ ಆಗೈತಿ, ಪೂರ ಆಗಿಲ್ಲ. ಈ ಒಂದು 50% ಆಗೈತೆ ಅಂದಾಗ ತಿರುಗಿಸ್ರಿ ಒಂದು ಸೈಡ್. ಎಲ್ಲನೂ ಹಂಗೆ ತಿರುಗಿಸ್ಕೋತ ಹೋಗ್ರಿ. ಆಮೇಲೆ ಮತ್ತೆ ವಾಪಸ್ ಉಲ್ಟಾ ಮಾಡಿರಿ. ಪೂರ ಬೇಯುವವರೆಗೂ ಅದೊಂಥರ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಇದನ್ನು ಹಗೂರ್ಕ ಚಮಚಲ್ಲೇ ತಿರುಗಿಸ್ಕೋತ ಹೋಗ್ರಿ. ಇದು ಭಾಳ ತಿಳುವ ಅಂತಂದರೆ ಈ ರೀತಿ ಹುರಿದಾಗ ಶೇಪ್ ಹೋಲ್ಡ್ ಮಾಡೋಂಗಿಲ್ಲ, ನಿಮಗೆ ಕರೆಕ್ಟಾಗಿ ತಿರ್ಗ್ಸಾಕೋದು ಬರೋಂಗಿಲ್ಲ. ಆಮೇಲೆ ಬೆಂದಾದ್ಮೇಲೆ ಒಂಥರ ಬೇರೆ ಶೇಪ್ ಆಗಿಬಿಡ್ತೈತಿ. ನೀವು ನೋಡ್ತಿರ್ಬೋದು ಒಂದು ಸೈಡ್ ನಾನು ತೆಳ್ಳಗೆ ಆಗೈತಲ್ಲ, ಅದು ಶೇಪ್ ಕರೆಕ್ಟ್ ಬಂದಿಲ್ಲ. ಪೂರ ದಪ್ಪ ಇತ್ತಂದ್ರೂ ನೀಟಂಗೆ ಆಗಂಗಿಲ್ಲ, ಮೀಡಿಯಮ್ ಸೈಜ್ ಆಗ್ಬೇಕು ನೋಡ್ರಿ ಅದು. ಹಾಂ ನೋಡ್ರಿ ಎಂಥ ಮಸ್ತಾಗ್ಯಾವು. ಖರೆ ಹೇಳ್ತೇನಲ್ಲ, ಇದನ್ನು ನೀವು ಹಂಗೆ ಬರೇ ಬಾಯಿಲೆ ತಿಂದು ಖಾಲಿ ಮಾಡ್ತೀರಿ, ಅಷ್ಟು ರುಚಿ ಆಗ್ತಾವೆ. ಮತ್ತು ಇದನ್ನು ಬಿಸಿ ಬಿಸಿನ ಕೊಡ್ರಿ ಆದಷ್ಟು. ನೀವು ಹಿಂಗನ ಈ ಆಲೂಗಡ್ಡೆ ಫ್ರೈನೂ ಮಾಡ್ಕೋಬೋದು. ಖರೆ ಈ ಬದ್ನಿಕಾಯಿ ಫ್ರೈ ಅಷ್ಟು ಟೇಸ್ಟ್ ಬರೋಂಗಿಲ್ಲದ. ನೋಡಿದ್ರೆ ನಾ ಬಾಯಾಗ ನೀರು ಬರತೈತಿ. ನೋಡಿದ್ರಲ್ಲ ಈ ಬದ್ನಿಕಾಯಿ ಫ್ರೈ ಹೆಂಗೆ ಮಾಡೋದು ಅಂತ ಹೇಳಿ. ಇದು ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾವು ಇನ್ಸ್ಟಾಗ್ರಾಮ್ ಒಳಗೂ ಭಾಳ ಆ್ಯಕ್ಟಿವ್ ಅದೇವಿ, ಅಲ್ಲೂ ನಮಗೆ ಫಾಲೋ ಮಾಡಿರಿ. ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಹಂಗೆ ಲೈಕ್ ಮಾಡ್ಲಾರ್ದಂತೂ ಹೋಗಬೇಡ್ರಿ.